ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಿದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಟ್ರೆಂಡ್, ಇದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ನೆನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ನೋಡಬಹುದು 108 ಪಾಯಿಂಟ್ಸ್ ಅಥವಾ 0.25% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಡೌನ್ ಆಗಿ ನಂತರ ನೋಡಬಹುದು ರ್ಯಾಲಿ ಬಂದು ಮತ್ತೆ ಡೌನ್, ಮತ್ತೆ ರ್ಯಾಲಿ, ಮತ್ತೆ ಡೌನ್, ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಅಂತ ಹೇಳ್ಬೋದು. ಮಾರ್ಕೆಟ್ ತುಂಬಾನೇ ವಾಲಟಿಲಿಟಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆನೆ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ 162 ಪಾಯಿಂಟ್ಸ್ ಅಥವಾ 0.83% ಡೌನ್ ಫಾಲ್ ಇದೆ. ಇಲ್ಲೂ ಕೂಡ ಸೇಮ್ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಗ್ತಾ ಇದೆ, ನೋಡಬಹುದು. ಓವರ್ ಆಲ್ ಡೌನ್ ಇದೆ, ತುಂಬಾ ದೊಡ್ಡ ಮಟ್ಟದ ಡೌನ್ ಅಲ್ಲ, ಬಟ್ ವಾಲಟಿಲಿಟಿ ತುಂಬಾ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ. ಇನ್ನು ಎಲಾನ್ ಮಸ್ಕ್ ಅವರ ಬಗ್ಗೆ ನೋಡಿರಬಹುದು. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗಿನ ಸಂಬಂಧ ಅಳಸಿ ಹೋಗಿದೆ. ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಗಳು ಬರ್ತಾ ಇದೆ ಟ್ರಂಪ್ ಅವರ ವಿರುದ್ಧವಾಗಿ. ಹಾಗೆ ಅವರ ಒನ್ ಬ್ಯೂಟಿಫುಲ್ ಟ್ಯಾಕ್ಸ್ ಬಿಲ್ ಏನಿತ್ತು ಅದನ್ನು ಕೂಡ ವಿರೋಧಿಸ್ತಿದ್ದಾರೆ ಎಲಾನ್ ಮಸ್ಕ್ ಅವರು. ಜೊತೆಗೆ ಜನರನ್ನು ಕೂಡ ಇದನ್ನ ವಿರೋಧ ಮಾಡಿ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ನೋಡಬಹುದು. ಎಲಾನ್ ಮಸ್ಕ್ ಕ್ಲೈಮ್ಸ್ ಟ್ರಂಪ್ ವುಡ್ ಹ್ಯಾವ್ ಲಾಸ್ಟ್ ಎಲೆಕ್ಷನ್ ವಿತೌಟ್ ಹಿಮ್ ಅಂತ ಸ್ಟೇಟ್ಮೆಂಟ್. ಜೊತೆಗೆ ಇಲ್ಲಿ ನೋಡಬಹುದು, ಟ್ರಂಪ್ ಥ್ರೆಟನ್ಸ್ ಟು ಕಟ್ ಎಲಾನ್ ಮಸ್ಕ್ ಗವರ್ನಮೆಂಟ್ ಕಾಂಟ್ರಾಕ್ಟ್ಸ್ ಅಮಿಡ್ ಎಸ್ಕಲೇಟಿಂಗ್ ಫ್ಯೂಡ್. ಇಬ್ಬರ ನಡುವೆ ಸಾಕಷ್ಟು ಸಮಸ್ಯೆಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಟ್ಟಿನಲ್ಲಿ ಟ್ರಂಪ್ ಅವರ ಪಾಲಿಸೀಸ್ ಅನ್ನು ಇವರು ವಿರೋಧ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಒನ್ ಬ್ಯೂಟಿಫುಲ್ ಬಿಲ್. ಜೊತೆಗೆ ಟ್ಯಾರಿಫ್ ಅನ್ನು ಕೂಡ ಇವರು ವಿರೋಧ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ FIS ಆಕ್ಟಿವಿಟೀಸ್ ನೋಡಿದ್ರೆ ನಿನ್ನೆ ನೋಡಬಹುದು 208 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. FIS 2382 ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ. ಸೆಲ್ಲಿಂಗ್ ಮಾಡಿದ್ದಾರೆ, ಬಟ್ ಕಡಿಮೆ ಪ್ರಮಾಣದ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತ. ಹಾಗೆ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜೂನ್ 6 RBI MPC ಮೀಟಿಂಗ್ ನ ಔಟ್ಕಮ್ ಅನೌನ್ಸ್ ಮಾಡ್ತಾರೆ. ಎಸ್ಪೆಷಲಿ ರೇಟ್ ಕಟ್ ಗೆ ಸಂಬಂಧಪಟ್ಟಂತೆ ಹೋಪ್ಸ್ ಇದ್ದೇ ಇದೆ. 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಮಾರ್ಕೆಟ್ ಈಗಾಗಲೇ ಇದೆ. ಬಟ್ ಅದಕ್ಕಿಂತ ಜಾಸ್ತಿ ಆದ್ರೆ SBI ರಿಸರ್ಚ್ ಹೇಳಿದಾಗೆ 50 ಬೇಸಿಸ್ ಪಾಯಿಂಟ್ಸ್ ಅಥವಾ ಜಂಬೋ ರೇಟ್ ಕಟ್ ಆದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಬರಬಹುದು. ಬಟ್ ಚಾನ್ಸಸ್ ಕಡಿಮೆ, ಬಟ್ ಸ್ಟಿಲ್ ಅಲ್ಲಗಳೆಯೋದಕ್ಕಾಗೋದಿಲ್ಲ. ನೋಡೋಣ ಯಾವ ರೀತಿ ಡಿಸಿಷನ್ ಬರುತ್ತೆ ಅಂತ. ಜೊತೆಗೆ ಎಸ್ಪೆಷಲಿ ಇಲ್ಲಿ 5-6 ಪಾಯಿಂಟ್ಸ್ ಅಬ್ಸರ್ವ್ ಮಾಡಬೇಕಾಗುತ್ತೆ. ಮೊದಲಿಗೆ ರೇಟ್ ಕಟ್ ಆಗುತ್ತಾ ಇಲ್ವಾ, ನಂತರ ಇನ್ಫ್ಲೇಷನ್ ಎಸ್ಟಿಮೇಷನ್ಸ್ ಏನ್ ಕೊಡ್ತಾರೆ, ಹಾಗೆ GDP ಎಸ್ಟಿಮೇಷನ್ಸ್ ಏನ್ ಕೊಡ್ತಾರೆ, ಸೆಕ್ಟರಲ್ ಇಂಪ್ಯಾಕ್ಟ್ ಹೇಗಿರುತ್ತೆ, ಅಂದ್ರೆ ರೇಟ್ ಸೆನ್ಸಿಟಿವ್ ಶೇರ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಆ ನಂತರ ಇವೆಲ್ಲವರು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೋಡೋಣ ಏನ್ ಡಿಸಿಷನ್ ಬರುತ್ತೆ ಅಂತ. ವೈಡ್ಲಿ ಎಕ್ಸ್ಪೆಕ್ಟೆಡ್ ಏನಂದ್ರೆ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬೋದು ಅಂತ. ಬಟ್ ಎಸ್ಟಿಮೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆ ಕಡೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. 10 ಗಂಟೆಯಿಂದ 11 ಗಂಟೆ ಒಳಗಡೆ ಇದರ ಔಟ್ಕಮ್ ಬರುತ್ತೆ. ಆಗ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಬರಬಹುದು, ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಡಿಸಿಷನ್ ಬರುತ್ತೆ ಅಂತ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಬಜಾಜ್ ಫಿನ್ಸರ್ವ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ ಬ್ಲಾಕ್ ಡೀಲ್ ಮೂಲಕ ಶೇರ್ ಅನ್ನು ಮಾರಾಟ ಮಾಡಬಹುದು ಅಂತ ನೋಡಬಹುದು. 5828 ಕೋಟಿ ಮೊತ್ತದ ಶೇರುಗಳನ್ನ ಬ್ಲಾಕ್ ಡೀಲ್ ಮೂಲಕ ಮಾರಾಟ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಜಾಜ್ ಫಿನ್ಸರ್ವ್ ಅಲ್ಲಿ. ನಂತರ ಅಶೋಕ್ ಲೇಲ್ಯಾಂಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿಗೆ ಮೋಟಾರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಇಂದ 1387 ಕೋಟಿ ಲೆಟರ್ ಆಫ್ ಇಂಟೆಂಟ್ ಸಿಕ್ಕಿದೆ, ಅಂದ್ರೆ ಆರ್ಡರ್ ಗೆ ಸಂಬಂಧಪಟ್ಟಂತೆ. ಈ ಆರ್ಡರ್ ನ ಕಾರಣಕ್ಕಾಗಿ ಅಶೋಕ್ ಲೇಲ್ಯಾಂಡ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಶೋಕ್ ಲೇಲ್ಯಾಂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಒಳ್ಳೆ ಸುದ್ದಿ, ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅಂತ. ನಂತರ IREDA ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿಗೆ ಫಂಡ್ ರೈಸಿಂಗ್ ಗೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಕೊಟ್ಟಿದೆ ಕಂಪನಿ. ನೋಡಬಹುದು, IREDA ಲಾಂಚಸ್ 4500 crore QIP. Here is a list of who owns the stock. QIP ಲಾಂಚ್ ಮಾಡ್ತಾ ಇದೆ ಕಂಪನಿ. 173 ರೂಪೀಸ್ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕಾಗಿ IREDA ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ IREDA ದಲ್ಲಿ ಅಂತ. ನಂತರ JSW ಎನರ್ಜಿ ಕೂಡ ಫೋಕಸ್ ಅಲ್ಲಿರುತ್ತೆ. ನ್ಯೂಸ್ ನೋಡಬಹುದು, JSW ಎನರ್ಜಿ ಎಕ್ಸ್ಪಾಂಡ್ಸ್ ರಿನ್ಯೂವಬಲ್ ಕೆಪಾಸಿಟಿ ಇಂಕ್ಸ್ 250 ಮೆಗಾವ್ಯಾಟ್ ವಿಂಡ್ ಡೀಲ್ ವಿತ್ ಅದಾನಿ ಜೊತೆ 250 ಮೆಗಾವ್ಯಾಟ್ ವಿಂಡ್ ಎನರ್ಜಿ ಒಪ್ಪಂದವನ್ನ ಮಾಡಿಕೊಂಡಿದೆ. ಜೊತೆಗೆ ಕಂಪನಿ 281 ಮೆಗಾವ್ಯಾಟ್ ರಿನ್ಯೂವಬಲ್ ಎನರ್ಜಿ ಕಮಿಷನ್ ಕೂಡ ಮಾಡಿದೆ. ಇಲ್ಲಿ ನೋಡಬಹುದು, JSW ಎನರ್ಜಿ has successfully commissioned 281 ಮೆಗಾವ್ಯಾಟ್ ಆಫ್ ರಿನ್ಯೂವಬಲ್ ಎನರ್ಜಿ. ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ನೋಡಬಹುದು 12499 ಮೆಗಾವ್ಯಾಟ್ ಗೆ ತಲುಪಿದೆ. ಈ ಸುದ್ದಿಯ ಕಾರಣಕ್ಕಾಗಿ JSW ಎನರ್ಜಿ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರುವಂತಹ ಕಂಪನಿ ಪವರ್ ಸೆಕ್ಟರ್ ಅಲ್ಲಿ, ಎಸ್ಪೆಷಲಿ ರಿನ್ಯೂವಬಲ್ ಎನರ್ಜಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ತಾ ಇದೆ. ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು, ಬಟ್ ಸ್ಟಡಿ ಮಾಡಿ ಆನಂತರ ಡಿಸೈಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗಬೇಡಿ.
ನಂತರ ಕೋಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ನಾನ್ ಬೈಂಡಿಂಗ್ MOU ಮಾಡ್ಕೊಂಡಿದೆ ಇಂಡಿಯನ್ ಪೋರ್ಟ್ ರೈಲ್ ಅಂಡ್ ರೋಪ್ವೇ ಕಾರ್ಪೊರೇಷನ್ ಜೊತೆ. ಕೋಲ್ ಇಂಡಿಯಾ ಮೈನಿಂಗ್ ಫೀಲ್ಡ್ಸ್ ಏನಿರುತ್ತೆ ಅಲ್ಲಿ ರೈಲ್ ಇನ್ಫ್ರಾ ಡೆವಲಪ್ ಮಾಡ್ಲಿಕ್ಕೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಲ್ಲಿದ್ದಲನ್ನ ತೆಗೆದ ಮೇಲೆ ಅದನ್ನ ಬೇರೆ ಬೇರೆ ಕಡೆಗಳಿಗೆ ಕಳಿಸಬೇಕಾಗುತ್ತೆ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಗೆ ರೈಲ್ ಇನ್ಫ್ರಾ ಯೂಶುವಲಿ ಬಳಸ್ತಾರೆ. ಈ ರೈಲ್ ಇನ್ಫ್ರಾ ಡೆವಲಪ್ ಮಾಡ್ಲಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಸುದ್ದಿಯ ಕಾರಣಕ್ಕಾಗಿ ಕೋಲ್ ಇಂಡಿಯಾ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಎಸ್ಪೆಷಲಿ ಒಂದು ಮೊನೋಪಲಿ ಕಂಪನಿ ಮೋರ್ ದೆನ್ 80% ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತದ್ದು ಕೋಲ್ ಫೀಲ್ಡ್ ಅಲ್ಲಿ. ಬಟ್ ಸರ್ಕಾರಿ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಸರ್ಕಾರಿ ಕಂಪನಿ ಅಂದ ತಕ್ಷಣ ಅಲ್ಲಿರುವಂತಹ ರಿಸ್ಕ್ ಕೂಡ ನಿಮ್ಮ ಗಮನಕ್ಕೆ ಬರಬೇಕು, ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ನಂತರ ಪ್ರಾಜ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ ನೋಡಬಹುದು. ಪ್ರಾಜ್ ಇಂಡಸ್ಟ್ರೀಸ್ ಟು ಪಾರ್ಟ್ನರ್ ವಿತ್ ಎನರ್ಸರ್ SA ಫಾರ್ ಪರಗ್ವೆ ಬಯೋ ರಿಫೈನರಿ. ಪರಗ್ವೆನಲ್ಲಿ ಕಂಪನಿ ಬಯೋ ರಿಫೈನರಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅಲ್ಲಿನ ಎನರ್ಸರ್ SA ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಅಂದ್ರೆ ಪರಗ್ವೆ ದೇಶಕ್ಕೆ ಎಂಟರ್ ಆಗ್ತಾ ಇದೆ ಪ್ರಾಜ್ ಇಂಡಸ್ಟ್ರೀಸ್ ಈ ಪಾರ್ಟ್ನರ್ಶಿಪ್ ನ ಮೂಲಕ. ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದೆ ಬಯೋ ರಿಫೈನರಿ ವಿಚಾರದಲ್ಲಿ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು. ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಪ್ರಾಜ್ ಇಂಡಸ್ಟ್ರೀಸ್ ಇವತ್ತು ನಿಮ್ಮ ಫೋಕಸ್ ಅಲ್ಲಿ ಇರಲಿ. ನಂತರ ಎಂಫಸಿಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ಎಂಫಸಿಸ್ ಲಾಂಚಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ ಅರ್ಜೆಂಟೀನಾ. ಅರ್ಜೆಂಟೀನಾದಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಲಾಂಚ್ ಮಾಡಿದೆ. ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಲಾಂಚ್ ಮಾಡಿದ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ ಎಂಫಸಿಸ್ ಕೂಡ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಎಂಫಸಿಸ್ ಅಲ್ಲಿ ಅಂತ. ನಂತರ ತೇಜಸ್ ನೆಟ್ವರ್ಕ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ತೇಜಸ್ ನೆಟ್ವರ್ಕ್ ರಿಸೀವ್ಸ್ ₹123 crore ಅಂಡರ್ ಟೆಲಿಕಾಂ PLI ಸ್ಕೀಮ್. ಟೆಲಿಕಾಂ PLI ಸ್ಕೀಮ್ ನ ಅಡಿ ಕಂಪನಿಗೆ 123 ಕೋಟಿ ಇನ್ಸೆಂಟಿವ್ ಸಿಕ್ಕಿದೆ. ತುಂಬಾ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಕಂಪನಿಗೆ ಸಿಕ್ಕಿರೋದು. ಇನ್ಸೆಂಟಿವ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ತೇಜಸ್ ನೆಟ್ವರ್ಕ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ರಾಮಾ ಸ್ಟೀಲ್ ಟ್ಯೂಬ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ಪೆನಿ ಸ್ಟಾಕ್ ಅಂಡರ್ 15. ರಾಮಾ ಸ್ಟೀಲ್ ಟ್ಯೂಬ್ ಶೇರ್ ಪ್ರೈಸ್ 18% ಆನ್ ರಿನ್ಯೂವಬಲ್ ಎನರ್ಜಿ ಫಾರ್. ಆಕ್ಚುಲಿ ನಿನ್ನೆ ಈ ಸುದ್ದಿ ಬಂದಿದೆ. ಅಂದ್ರೆ ಆಫ್ಟರ್ ನೋನ್ ಆನ್ವರ್ಡ್ಸ್ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಗೆ ಕಂಪನಿ ಇಳಿತಾ ಇದೆ. ಅದರಲ್ಲೂ ಒಂದು ಅಕ್ವಿಸಿಷನ್ ಮಾಡೋ ಮೂಲಕ ನೋಡಬಹುದು 10% ಸ್ಟೇಕ್ ಅನ್ನ ತಗೊಂಡಿದೆ. ಇನ್ 225 ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ನೋಡಬಹುದು. ರಾಮಾ ಸ್ಟೀಲ್ ಶೇರ್ ಪ್ರೈಸ್ ಜಂಪ್ಸ್ 14% as ಸೋಲಾರ್ ಅಂಡ್ ಡಿಫೆನ್ಸ್ ಬೂಸ್ ಬಿಲ್ಡ್ಸ್. ಸೋಲಾರ್ ಹಾಗೂ ಡಿಫೆನ್ಸ್ ಎರಡು ಕಡೆ ಕೆಲಸ ಮಾಡುವ ಕಂಪನಿಲಿ ಅಕ್ವಿಸಿಷನ್ ಅನ್ನು ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಇವತ್ತು ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ರಾಮಾ ಸ್ಟೀಲ್ ಟ್ಯೂಬ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಗ್ರೀನ್ ಎಡ್ಜ್ ಎಂಟರ್ಪ್ರೈಸಸ್ ಅಲ್ಲಿ 100% ಸ್ಟೇಕ್ ಅನ್ನ ತಗೊಳ್ಳುವಂತ ಡೆಸಿಷನ್ ಮಾಡಿದೆ. ಸುಮಾರು 27 ಕೋಟಿಗೆ 100% ಸ್ಟೇಕ್ ಅನ್ನ ಬೈ ಮಾಡ್ತಾ ಇದೆ. ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಅಥವಾ ಈ ಅಕ್ವಿಸಿಷನ್ ಕಾರಣಕ್ಕಾಗಿ ಜಗಲ್ ಪ್ರೀಪೇಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಕೂಡ ಕೆಲವು ಕಂಪನಿಗಳ ರಿಸಲ್ಟ್ ಇದೆ. ಎಸ್ಪೆಷಲಿ ನೋಡಬಹುದು ಅಕಾರ್ಡಿಂಗ್ ಟು BSE 2 ಕಂಪನಿಗಳ ರಿಸಲ್ಟ್ ಇದೆ. ಕಾಸ್ಟ್ ಪವರ್ ಹಾಗೆ STR ಗ್ರೇನ್ವೋ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವುಗಳ ನಂಬರ್ಸ್ ಅಲ್ಲಿ ಅಂತ. ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು 11 ಪಾಯಿಂಟ್ಸ್ ಅಥವಾ 0.05% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದ್ರೆ, ಕೆಲವು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ನಿಕ್ಕೈ ಸ್ವಲ್ಪ ಪಾಸಿಟಿವ್ ಇದೆ ಮತ್ತು ನಿಯರ್ಲಿ 0.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಟ್ರೆಂಡ್ ಫ್ಲಾಟಿಶ್ ಇದೆ ಅಂತ ಹೇಳ್ಬೋದು. ಡೌನ್ ಇರುವಂತಹ ಮಾರ್ಕೆಟ್ಸ್ ಗಳಲ್ಲಿ ಏನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ನೋಡಬಹುದು. 0.02, 0.13, 0.14 ಈ ರೀತಿ ಡೌನ್ ಇದೆ. ಅಂದ್ರೆ ಫ್ಲಾಟಿಶ್ ಇಂಡಿಕೇಶನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. 10-20 ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಗ್ಬಹುದು ಅಥವಾ ಅಪ್ ಅಲ್ಲಿ ಓಪನ್ ಆಗ್ಬಹುದು ಮಾರ್ಕೆಟ್. ಆ ರೀತಿ ಇಂಡಿಕೇಶನ್ ಇದೆ. ಜೊತೆಗೆ RBI ಔಟ್ಕಮ್ ಬರೋವರೆಗೂ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗುತ್ತೆ ಮಾರ್ಕೆಟ್. ದೊಡ್ಡ ಮಟ್ಟದ ಮೂವ್ಮೆಂಟ್ ಸಿಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ನೋಡೋಣ. ಜೊತೆಗೆ ನಮಗೆ ಕ್ಲೋಸಿಂಗ್ ಇಂಪಾರ್ಟೆಂಟ್. ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ, ಜೊತೆಗೆ RBI ಇಂದ ಏನ್ ಸುದ್ದಿಗಳು ಬರುತ್ತೆ, ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ, ಅದಕ್ಕೆ ಹೇಗೆ ರಿಯಾಕ್ಷನ್ ಬರುತ್ತೆ ಎಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇವತ್ತು ನೋಡೋಣ. ಕ್ಲೋಸಿಂಗ್ ಇಂಪಾರ್ಟೆಂಟ್. ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ, ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಇವತ್ತು 10 ಗಂಟೆಯಿಂದ 11 ಗಂಟೆವರೆಗೂ ತುಂಬಾನೇ ಇಂಪಾರ್ಟೆಂಟ್ ವಿಷಯ RBI ಕೊಡುತ್ತೆ. ಇವಾಗ ಎಲ್ಲಿ ಫೋಕಸ್ ಇರಲಿ. ಆನಂತರ ಸ್ಟಾಕ್ ಗಳಲ್ಲಿ ಈಗಾಗಲೇ ಯಾವೆಲ್ಲ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಎಸ್ಪೆಷಲಿ ರೇಟ್ ಸೆನ್ಸಿಟಿವ್ ಸ್ಟಾಕ್ಸ್ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ. ಬ್ಯಾಂಕಿಂಗ್ ಅಂಡ್ NBFCs, ರಿಯಲ್ ಎಸ್ಟೇಟ್, ಆಟೋ, ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಈ ಎಲ್ಲ ಷೇರುಗಳನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.